ಭಾರತ ವಿರುದ್ಧ ವಿಶ್ವಕಪ್ನ ಫೈನಲ್ ಪಂದ್ಯ ಸೋತ ಬಳಿಕ ಮೈದಾನದಲ್ಲೇ ಅತ್ತರು ಕಿವೀಸ್ ಆಟಗಾರರು. ಬಳಿಕ ನೀಡಿದರು ದೊಡ್ಡ ಹೇಳಿಕೆ. ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಅಹಮದಾಬಾದ್ನಲ್ಲಿ ನಡೆದ T20 ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಕಿವೀಸ್ ತಂಡ ಮತ್ತೆ ಮುಗ್ಗರಿಸಿದೆ ಸ್ನೇಹಿತರೆ. ಇದರೊಂದಿಗೆ ಚೊಚ್ಚಲ ಬಾರಿ T20 ವಿಶ್ವಕಪ್ ಗೆಲ್ಲಬೇಕು ಎನ್ನುವ ಕಿವೀಸ್ ತಂಡದ ಕನಸು ಕನಸಾಗಿಯೇ ಉಳಿದುಕೊಂಡಿದೆ. ಅತ್ತ ಈ ಪಂದ್ಯದಲ್ಲಿ 96 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟೀಮ್ ಇಂಡಿಯಾ ತನ್ನ ಡಿಫೆಂಡಿಂಗ್ ಚಾಂಪಿಯನ್ ಪಟ್ಟವನ್ನ ಮತ್ತೊಮ್ಮೆ ರಿಟೇನ್ ಮಾಡಿಕೊಂಡಿದೆ ಸ್ನೇಹಿತರೆ. ಇದರೊಂದಿಗೆ 3ನೇ ದಾಖಲೆಯ T20 ವಿಶ್ವಕಪ್ ಗೆದ್ದ ಹೊಸ ವಿಶ್ವ ದಾಖಲೆಯನ್ನ ಭಾರತ ನಿರ್ಮಿಸಿದೆ ಮತ್ತು ತವರಿನಲ್ಲಿ ನಡೆದ T20 ವಿಶ್ವಕಪ್ ಗೆದ್ದ ಮೊದಲ ತಂಡ ಎಂದು ಭಾರತ ಕರೆಸಿಕೊಳ್ತಾ ಇದೆ. ಇದಕ್ಕೂ ಮುನ್ನ ಅಹಮದಾಬಾದ್ನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ 20 ಓವರ್ಗಳಲ್ಲಿ ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾರವರ ತಲಾ ಅರ್ಧಶತಕಗಳ ನೆರವಿನಿಂದಾಗಿ 255 ರನ್ ಬಾರಿಸಿತ್ತು. ಈ ಗುರಿಯನ್ನ ಬೆನ್ನಟ್ಟಿದಂತಹ ಕಿವೀಸ್ ಆಟ 159 ರನ್ಗಳಿಗೆ ಅಂತ್ಯವಾಯಿತು. ಇದರೊಂದಿಗೆ ಭಾರತ ಈ ಪಂದ್ಯದಲ್ಲಿ 96 ರನ್ಗಳ ಗೆಲುವು ಪಡೆದುಕೊಂಡಿತು. ಅತ್ತ ಟಿಮ್ ಸೈಫರ್ಟ್ 52 ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರೆ ಇತ್ತ ಬೂಮ್ರಾ 4 ಹಾಗೂ ಅಕ್ಷರ್ ಪಟೇಲ್ 3 ವಿಕೆಟ್ ಕಿತ್ತು ಮಿಂಚಿದರು ಸ್ನೇಹಿತರೆ. ಇನ್ನೀಗ ಫೈನಲ್ ಪಂದ್ಯ ಸೋತ ಬಳಿಕ ಮಾತನಾಡಿದ ಕಿವೀಸ್ ಆಟಗಾರ ರಚಿನ್ ರವೀಂದ್ರ ಈ ರೀತಿಯಾಗಿ ಹೇಳಿದ್ದಾರೆ. ಫೈನಲ್ ಸೋತಿರುವುದು ನಿಜಕ್ಕೂ ಬೇಸರ ತಂದಿದೆ. ಮೊದಲ ಬಾರಿ T20 ವಿಶ್ವಕಪ್ನ ಚಾಂಪಿಯನ್ ಆಗಬೇಕು ಎನ್ನುವ ಕನಸು ಭಗ್ನವಾಗಿದೆ. ನಮ್ಮ ಅಸಹಾಯಕತೆಯ ನಡುವೆಯೂ ಭಾರತ ಆಡಿದ ಕ್ರಿಕೆಟ್ಗೆ ಸೆಲ್ಯೂಟ್ ಮಾಡಲೇಬೇಕು. ಅವರು ಕ್ವಾಲಿಟಿ ಆಟವನ್ನ ಪ್ರದರ್ಶಿಸಿದ್ದಾರೆ. ಈ ಐತಿಹಾಸಿಕ ಮೈದಾನದಲ್ಲಿ ಈ ಪವಿತ್ರ ಮಣ್ಣಿನಲ್ಲಿ ಆಡುವುದೇ ದೊಡ್ಡ ಸೌಭಾಗ್ಯ. ನಾವು ನಮ್ಮ ತವರಿಗೆ ಬರಿಗೈಯಲ್ಲಿ ಹೋಗುವುದಿಲ್ಲ, ಬದಲಾಗಿ ಕೋಟಿ ಅನೇಕ ಭಾರತೀಯರ ಪ್ರೀತಿಯನ್ನ ಸಂಪಾದಿಸಿಕೊಂಡು ಹೋಗುತ್ತಿದ್ದೇವೆ ಹಾಗೂ ಇದು ಹಲವು ವರ್ಷಗಳವರೆಗೂ ನೆನಪಿರಲಿದೆ ಎಂದು ರಚಿನ್ ರವೀಂದ್ರ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ನಾವು ಪಂದ್ಯವನ್ನ ಸೋತಿರಬಹುದು, ಆದರೆ ಭಾರತೀಯರ ಹೃದಯವನ್ನ ಗೆದ್ದಿದ್ದೇವೆ. ಕ್ರಿಕೆಟ್ ಪೂಜಿಸುವ ಈ ಮಣ್ಣಿನಲ್ಲಿ ಆಡಿದ್ದು ನನ್ನ ಜೀವನದ ದೊಡ್ಡ ಸಾಧನೆ. ಸೋಲು ಗೆಲುವು ಸಾಮಾನ್ಯ, ಆದರೆ ಇಲ್ಲಿನ ಸಂಸ್ಕೃತಿಯನ್ನ ಕಂಡು ನಾವು ಮೂಕ ವಿಸ್ಮಿತರಾಗಿದ್ದೇವೆ ಎಂದು ರಚಿನ್ ರವೀಂದ್ರ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಡ್ಯಾರೆಲ್ ಮಿಚೆಲ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಜೆಂಟಲ್ಮನ್ ಗೇಮ್ ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ನಿಜಕ್ಕೂ ಸೌಜನ್ಯದ ಆಟವನ್ನ ಆಡ್ತಾ ಇದೆ. ಇವರು ಕ್ರಿಕೆಟ್ ಅನ್ನ ಪೂಜಿಸುವ ರೀತಿ ಹಾಗೂ ಆರಾಧಿಸುವ ಶೈಲಿ ಎಲ್ಲವೂ ನಮ್ಮ ಹೃದಯವನ್ನ ಗೆದ್ದಿದೆ. ಭಾರತ ಟೂರ್ನಿಯುದ್ದಕ್ಕೂ ಒಳ್ಳೆಯ ಕ್ರಿಕೆಟ್ ಆಡಿದೆ. ನಾವು ಕೂಡ ಬ್ಯಾಟಿಂಗ್ ನಲ್ಲಿ ಕಳಪೆ ಪ್ರದರ್ಶನವನ್ನ ತೋರಿದ್ದೇವೆ, ಇಲ್ಲದಿದ್ದರೆ ಟ್ರೋಫಿಯನ್ನ ಎತ್ತಿ ಹಿಡಿಯಲು ಎದುರು ನೋಡುತ್ತಿದ್ದೆವು ಎಂದು ಡ್ಯಾರೆಲ್ ಮಿಚೆಲ್ ಹೇಳಿದ್ದಾರೆ. ನೋಡಿದ್ರಲ್ಲ, ಕಿವೀಸ್ T20 ವಿಶ್ವಕಪ್ನ ಫೈನಲ್ ಪಂದ್ಯ ಸೋತ ಬಳಿಕ ನ್ಯೂಜಿಲೆಂಡ್ ಆಟಗಾರರು ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.